ಇದ್ಯಾಕೆ ಹಿಂಗಾಡ್ತಿರೋ ಲವ್ 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 ಅಂತ ಕಣ್ಣೀರಿಡ್ತಿರೋ. ಸರ್ ಇಲ್ಲಿ ಸಿಗ್ತಾರೆ ಅವರ ಆಫೀಸ್ನಲ್ಲಿ, ಹೋಗೋಣ. ಸೊ ನಾವು 3 ಜನ ಮಾತ್ರ ಇಟಾಲಿಗೆ ಹೋದ್ವಿ. ಅವ್ರು ಅಲ್ಲಿಂದ ಇಂಗ್ಲೆಂಡ್ಗೆ ಹೊಟ್ಟೋದ್ರು. ಸೊ ಅಲ್ಲಿಂದ ಒಬ್ಬನೇನೆ ನನ್ನನ್ನು ರೋಮ್ ಇಂದ ಸೆಂಟ್ರಲ್ ಜ್ಯೂರಿಕ್ ಅಲ್ಲಿ ಒಂದು ಸ್ಟಾಪ್ ಆಗಿ ಅಲ್ಲಿಂದ ಬಾಂಬೆಗೆ ಬಂದ್ರೆ ಆ ನಂಬಿಕೆ ಅವರಿಗೆ. ಅವ್ರು ಹೇಳೋದೇನು, ಅದ್ರಲ್ಲಿ ಏನಿದೆ ನಿಂಗೆ ಭಯ? ಏನೋ ಮಾಡ್ತಾ ಇದೀಯಾ? ಆ ರಾಮಾಯಣ ಬೇಡ, ಇಲ್ಲೊಂದು ಬೇರೆ ರಾಮಾಯಣ ಶುರು ಆಗ್ತಾ ಇದೆ. ಅವರು ನನಗ್ ಮಾತ್ರ ಅಲ್ಲ, ಆ ಟೀಮಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ನಿನ್ ಕೈಲಿ ಇದಾಗಲ್ಲ, ನೀನ್ ಇದು ಗೊತ್ತಿರಲ್ಲ ಬಿಡು, ಅಥವಾ ನೀನ್ ಇದು ಮಾಡಕ, ಈ ಸೆಂಟೆನ್ಸೇ ಕೇಳಿಸಿಲ್ಲ ನಾನು. ಅವ್ರ ಮೈಂಡ್ ಅಲ್ಲಿ ಅದು ಬರ್ತಾ ಇರಲಿಲ್ಲ ಅವ್ರಿಗೆ. ನಾ ಹೇಳಿದೀನಿ ಮಾಡ್ತಾನೆ ನಾನು ಅಂತ. ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಲ್ಲಿ ಮಾಡಕ್ಕಾಗಲ್ಲ ಅನ್ನೋ ಆ ಚಾಯ್ಸೇ ಇರಲ್ಲ ಅದು. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಸ್ನೇಹಿತರೆ ಶುಭೋದಯ. ಬನ್ನಿ ನಾವು ಇವತ್ತು ಸ್ವಾಮಿನ ಭೇಟಿ ಮಾಡೋಣ. ಯಾವ ಸ್ವಾಮಿ ಅಂತ ಅನ್ಕೋಬೋದು ಸ್ನೇಹಿತರೆ. ಒನ್ ಆ್ಯಂಡ್ ಓನ್ಲಿ ನಮ್ಮ ಮಾಲ್ಗುಡಿ ಡೇಸ್ನ ಸ್ವಾಮಿಯವ್ರನ್ನ ನಾವು ಭೇಟಿ ಮಾಡೋಣ. ಹೌದು, ಮಾಸ್ಟರ್ ಮಂಜುನಾಥ್ ಅವರು. ನೀವು ಮಾಸ್ಟರ್ ಮಂಜುನಾಥ್ ಅವರು ಸ್ವಾಮಿ ಅಂತಲೇ ನಮ್ಮ ಕನ್ನಡಿಗರಿಗೆಲ್ಲರಿಗೂ ಚಿರಪರಿಚಿತರು. ಮಾಲ್ಗುಡಿ ಡೇಸ್ನಲ್ಲಿ ಸ್ವಾಮಿ ಅನ್ನೋ ಪಾತ್ರ ಮಾಡ್ತಾಯಿದ್ರು. ನಮ್ಮ ಶಂಕರ್ ನಾಗ್ ಅವರ ನಿರ್ದೇಶನದ ಅದ್ಭುತ ಮಹೋನ್ನತ ಕಲಾಕೃತಿ ಮಾಲ್ಗುಡಿ ಡೇಸ್. ಇವತ್ತು ಸಂಜೆ ಏನ್ ತಿಂಡಿ ಮಾಡ್ತಿದ್ಯಮ್ಮ? ಇನ್ನು ಸಂಜೆ ಆಗಕ್ಕೆ ಬಹಳ ಸಮಯ ಇದೆ. ಮಾಲ್ಗುಡಿ ಡೇಸ್ ಆದ ನಂತರ ಏನು ಮಾಡಿದ್ರು, ಅದಕ್ಕೆ ಮೊದಲು ಏನು ಮಾಡ್ತಾರೆ ಎಲ್ಲವನ್ನು ಕೇಳೋಣ. ಸ್ವಾಗತ ಈ ವಿಶೇಷವಾದ ವಿಡಿಯೋಗೆ. ಸರ್ ಇಲ್ಲಿ ಸಿಗ್ತಾರೆ ಅವರ ಆಫೀಸ್ನಲ್ಲಿ, ಹೋಗೋಣ ಬನ್ನಿ. ತುಂಬಾ ದಿನಗಳಿಂದ ನಿನ್ ಪುಸ್ತಕಗಳನ್ನ ನೀನ್ ಮುಟ್ಟೇ ಇಲ್ಲ. ರಜಾ ದಿವಸದಲ್ಲೂ ನಾನು ಓದ್ಲೇಬೇಕಾ? ಏನೋ ಕಷ್ಟಪಟ್ಟು ಮಾಡಿದ್ದನ್ನ ಅವ್ರು ಇನ್ನೂ ಮುಂದೆ ಬೆಳೆಸ್ಕೊಂಡು ಹೋಗ್ತಾ ಇದಾರೆ. ಸೊ ಅವ್ರ ಕಿವಿಗೆ ಬಿದ್ದು ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಸರ್ ನಿಮ್ಗೇನು ಬೇಜಾರು ಇಲ್ವಾ ಅಂತೆ. ಇದೊಳಗೆ ಬೇಜಾರು ಏನಕ್ಕೆ ಆಗಬೇಕು ಅಂತೆ. ಎಲ್ಲ ಹೇಳಿದ್ರು, ಇಲ್ಲ ಅವ್ರದ್ದು ಏನೋ ಅವ್ರ ಥರ ಕಾಣಿಸ್ತಾ ಇರೋದ್ರಿಂದ ನಿಮಗೆ ಏನೋ ಕೇಸ್ ಹಾಕ್ಬಿಡ್ತಾರೆ, ರಾಯಲ್ಟಿ ಅದು ಆ ಥರ ಎಲ್ಲ ಇಲ್ಲಪ್ಪ. ಇನ್ನೂ ಕರೆಕ್ಟಾಗಿ ನನ್ನ ಮಗನೇ ಆಗಿಬೇಕಾದ್ರೆ ನನಗೇನೂ ತೊಂದರೆ ಇಲ್ಲ ಸರ್. ಅದಕ್ಕೆ ಸರ್ ಅದು ಪ್ರೀತಿ ಅಂತಾನೆ ಮಾಡಿರ್ತೀವಿ. ಯಾರ್ದೋ ಹಾಕ್ತೀರ ನೀವು ಅದರಲ್ಲಿ, ಆ ಥರ ಒಂದು ಮಾಡಬೇಕು ಅಂದರೆ ಯಾರ್ದಾರ್ದು ಹಾಕಲ್ಲ ತಾನೆ. ಇವಾಗ ಸ್ವಾಮಿ ಆ ಪಾತ್ರ ಪಾಪ್ಯುಲರ್ ಆಗಿರೋದ್ರಿಂದ ತಾನೇ ಆಗ್ತಾ ಇರೋದು. ಅರಸಾಳು ಅಲ್ಲಿ ಸ್ಟ್ಯಾಚ್ಯೂ ಇದೆ. ಸದರ್ನ್ ರೈಲ್ವೇಸ್ ಅವರೇ ಖರ್ಚು ಮಾಡಿ ನಮ್ಮ ಅರುಣ್ ಯೋಗಿರಾಜು ಸರ್ ರಾಮ್ಲಲ್ಲಾ ಕೆತ್ತಿದ್ರಲ್ಲ, ಅವ್ರ ಕೈಲೇ ಕೆತ್ತಿಸಿರೋದು ಸ್ವಾಮಿ ಇದು ಫ್ರೆಂಡ್ಸ್ದು ಸ್ಟ್ಯಾಚ್ಯೂ ಇದೆ ಅರಸಾಳು ಮಾಲ್ಗುಡಿ ಆ ಸ್ಟೇಷನ್ ಅಲ್ಲಿ. ಹೌದು, ಮಾಲ್ಗುಡಿ ಮ್ಯೂಸಿಯಂ ಮಾಡಿದಾರಲ್ಲ, ಅದ್ರಲ್ಲಿ ನಮ್ಮ ಸ್ಟ್ಯಾಚ್ಯೂ ಇದೆ. ನಮ್ದು ಪಾತ್ರದ್ದು ಸ್ಟ್ಯಾಚ್ಯೂ ಇದೆ. ಮೈಸೂರಲ್ಲಿ ನಮ್ಮ ಆರ್ ಕೆ ನಾರಾಯಣ್ ಅವರ ಮನೆ ಹತ್ರ ಸರ್ಕಲ್ ಅಲ್ಲಿ ಸ್ವಾಮಿ ಸ್ಟ್ಯಾಚ್ಯೂ ಇದೆ. ಅಫ್ಕೋರ್ಸ್ ಅದು ನೋಡಕ್ ನಂತರನೇ ಇರುತ್ತೆ, ಅದು ಬೇರೆ ವಿಚಾರ, ಏನು ನೋಡಕ್ಕಾಗಲ್ಲ. ಹಿಂಗಿರ್ಬೇಕಾದ್ರೆ ನಾನ್ಯಾಕೆ ಇದ್ರ ಬಗ್ಗೆ ನಾನು ವರಿ ಅದು ನಾನು ಖುಷಿ ಪಡ್ತೀನಿ ನೋಡ್ತು, ನಾನು ವರಿ ಮಾಡ್ಕೊಳ್ಳೋದಿಲ್ಲ. ವರಿ ಮಾಡೋದು, ಇವ್ರು ಹೇಳ್ದಾಗ ಕೇಸ್ ಚೇಚೆ ಲೀಗಲ್ ಬ್ಯಾಟಲ್ ಅಲ್ಲಿ ಸಿಗಾಕೊಳ್ಳೋ ಪ್ರಶ್ನೆನೇ ಬರಲ್ಲ ಸರ್. ಅದು ವಿಚಿತ್ರ. ಅದು ಏನಕ್ಕೆ ಮಾಡ್ಬೇಕು ನಾನು ಅಂತ ದೇವರೆಲ್ಲ ಕೊಟ್ಟಿದ್ದಾನೆ. ಅದಲ್ಲ ಇದರಲ್ಲ ಒಬ್ಬರು ಅದು ತೆಗೆದು ಬಿಡ್ತಾನೆ ಅಷ್ಟೇ, ಮುಗೀತಲ್ಲ. ಅದ್ರಲ್ಲಿ ಏನಾಗುತ್ತೆ, ಅವ್ರದ್ದೇನು ಹೋಗುತ್ತೆ ಹೇಳಿ. ಅದೊಂದು ಕಲ್ಚರಲ್ ಹೆರಿಟೇಜ್ ತರ ಎಲ್ಲ ಇದಕ್ಕೂ ಜನಗಳಿಗೆ ಜ್ಞಾಪಿಸ್ತಾ ಇದೆ. ಅದು ಖುಷಿ ಕೊಡುತ್ತೆ. ಎಲ್ಲ ಫೋಟೋ ತೆಗೆದು ಸೆಲ್ಫಿ ತಗೊಂಡು ಕಳಿಸ್ತಾರೆ ನನಗೆ. ಅವ್ರ ಮನ್ಸಲ್ಲಿ ನಾನು ವಾಪಸ್ ಹೋಗ್ತಾ ಇದ್ದೀನಿ. ನಾನೇ ಬೇಡ ಅನ್ಲಿ ಅವ್ರಿಗೆ ಅದೆಲ್ಲ ಹೆಂಗೆ ಹೇಳಿದೆ. ಅವ್ರು ತುಂಬ ತಲೆ ಕೆಡಿಸ್ಕೊಂಬಿಟ್ಟು ನೆಕ್ಸ್ಟ್ ಡೇನೆ ಬಂದು ನಾನು ಹಿಂಗೆ ನೋಡಿದ್ರೆ ಯಾವುದೋ ಒಂದು ಹಿಂಗಿರುತ್ತೆ ಅಂತ ಕೊಟ್ಟು ಇಟ್ಕೊಳಕ್ಕಾಗಿಲ್ಲ ವೆಯ್ಟು. ಸೊ ಅಲ್ಲಿಟ್ಟು ಇದ್ರಲ್ಲಿ ಮಾಡಿಸಿ ಪಾಪ ತಂದು ಕೊಟ್ಟಿದ್ದಾರೆ. ಸೈಟ್ ಖುಷಿ ಆಯಿತು. ಶಂಕರಣ್ಣವರ ಮೂರ್ತಿ ಅವ್ರು ಅಂದರೆ ಇನ್ನೂ ಇದೇ ಥರ ನನ್ನ ಬದಲು ಎಲ್ಲ ಕಡೆ ನಿಮ್ಮೆಲ್ಲ ಇರಲ್ಲ, ಅದೊಂದು ದೊಡ್ಡದಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ. ಅವ್ರದ್ದೆಲ್ಲ ಫುಲ್ ಎಲ್ಲ ಫೋಟೋಸ್ ಎಲ್ಲ ಅವ್ರದ್ದೇ ಇರೋದಲ್ಲಿ ಒಳಗೆ ಯಾವುದು ಅಮೃತ ಹೋಟೆಲ್ ಒಳಗೆ. ಸರ್ ಬಾಲಿಯಲ್ಲಿದೆ, ಇಂಡೋನೇಷ್ಯಾ ಬಾಲಿ, ಅಲ್ಲಿ ಇದೆ ನಮ್ದು ಸ್ವಾಮಿ ಫೋಟೋ. ಅಲ್ಲಿ ಯಾವುದೋ ಒಂದು ಕೆಫೆ ಇದೆ, ಮಾಲ್ಗುಡಿ ಕೆಫೆ ಇದೆ. ಇದರಲ್ಲಿ ಬ್ಯಾಂಕಾಕ್ ಅಲ್ಲಿ ಒಂದು ಮಾಲ್ಗುಡಿ ಕೆಫೆ ಇದೆ. ಇನ್ನೊಂದು ಅಲ್ಲಿ ಇಲ್ಲೆಲ್ಲ ಮಾಲ್ಗುಡಿ ಕೆಫೆಗಳಿದೆ. ಅಲ್ಲಿ ಹೋದವರೆಲ್ಲ ಫೋಟೋ ತೆಗೆದು ಕಳಿಸ್ತಾ ಇರ್ತಾರೆ ನನಗೆ. ಸೂಪರ್. ಸೊ ಆಕ್ಚುಲಿ ಮಾಲ್ಗುಡಿ ಡೇಸ್ ಇಂಟರ್ನ್ಯಾಷನಲ್ ಆಕ್ಚುಲಿ ಇದು ಸರ್. ಅದು ಅಲ್ಲಿ ಡಬ್ಬಾಗಿ ಅಲ್ಲಿ ರಿಲೀಸ್ ಆಯ್ತಾ ಇಲ್ಲೋ ಗೊತ್ತಿಲ್ಲ. ಶ್ರೀಲಂಕಾಲ್ ಡಬ್ಬಾಗಿ ರಿಲೀಸ್ ಆಗಿದೆ. ನನಗೆ ತಿಳಿದ ಮಟ್ಟಿಗೆ 18 ಕಂಟ್ರೀಸಲ್ಲಿ ಆ ಕಾಲದಲ್ಲಿ ಡಬ್ಬಿಂಗ್ ಮಾಡಿ, ಲೋಕಲ್ ಡಬ್ಬಿಂಗ್ ಮಾಡಿ ಅಲ್ಲಿ ರಿಲೀಸ್ ಆಗಿದೆ ಮಾಲ್ಗುಡಿ ಡೇಸ್. ನಮಗೆ ಅದು ಒಂದು ಇಟಾಲಿಯಲ್ಲಿ ಡಬ್ಬೆ ಆಗಿ ರಿಲೀಸ್ ಆಗಿದ್ದಕ್ಕೆ ನಾನು ಶಂಕರನಗರಲ್ಲಿ ಅಲ್ಲಿ ಹೋಗಿ ಅವಾರ್ಡು ಸಿಕ್ತು ನಮಗೆ. ಇಟಾಲಿಯನ್? ಹೌದು ಸರ್, ಇಟಾಲಿಯಲ್ಲಿ ನಾವು ಇವತ್ತು ಕ್ಷಮೆ ಇರಲಿ, ಇವತ್ತು ಮಾತಾಡ್ತೀವಿ ನಾವು ಪ್ಯಾನ್ ಇಂಡಿಯಾ ಅಥವಾ ಇವತ್ತು OTTಗಳು ಬಂದಿರೋ ಕಾರಣಕ್ಕೆ ಅನೇಕ ಭಾಷೆಗಳನ್ನ ನಾವು ಚೂಸ್ ಮಾಡಿ ನೋಡ್ತೀವಿ ಅಂತ. ಬಟ್ ಮಾಲ್ಗುಡಿ ಡೇಸ್ ಬಂದು 35 ವರ್ಷ ಆಯ್ತು, ಅವತ್ತೇ ಮಾಡ್ಬೋದು. ಅವತ್ತೇ ಸರ್. ಸರ್ ಅದು ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು ನನಗೆ ನಮ್ಮ ಎಡಿಟರ್ ಫ್ರೆಂಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಸರ್. ಅವತ್ತಿಗೆ ನಿಮಗೆ ಫಿಲ್ಮ್ ರೋಲ್ಗಳು ಇರ್ತಾ ಇತ್ತು, ನೆಗೆಟಿವ್ ಇರ್ತಾ ಇತ್ತು. ಸೊ ಈ ಮಾಲ್ಗುಡಿ ಡೇಸ್ ಶೂಟಿಂಗ್ ಮಾಡಿದಾಗಲೂ ಹಿಂದಿ ಇಂಗ್ಲೀಷ್ ಒಟ್ಟೊಟ್ಟಿಗೆ ಶೂಟ್ ಮಾಡಿದ್ವಿ ನಾವು. ಅಂದರೆ ಒಂದು ಸತಿ ನಮ್ಮ ಡೈಲಾಗ್ಸನ್ನು ನಾವು
ಹಿಂದಿಲಿ ಮಾತಾಡೋದು, ಇನ್ನೊಂದು ಸತಿ ಮಾತಾಡೋದು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ವಿ. ಡಬ್ಬಿಂಗ್ ಅಲ್ಲ, ಯಾಕಂದ್ರೆ ನಮ್ಮಲ್ಲಿ ಆಗ ಡಬ್ಬಿಂಗ್ ಕಲ್ಚರು, ನಮ್ಗೊಂದು ಸಣ್ಣ ಪುಟ್ಟ ಅಂದರೆ ಲಿಪ್ಸಿಂಗ್ ಮಿಸ್ ಆದ್ರೂ ಒಂಥರ ಏನು ಇಷ್ಟು ಕೆಟ್ಟದಾಗ ಮಾಡಿದ್ದೀವಿ ನಾವು ಅಂತ ನಮ್ಮ ಮರ್ಯಾದೆ ಓದೋ ಒಂದು ಪ್ರಶ್ನೆ ಅದು. ಸುಮ್ಮನೆ ನಾವು ಅಡ್ಜಸ್ಟ್ ಮಾಡ್ಬಿಡಲ್ಲ. ಈವನ್ ಡಬ್ಬಿಂಗಲ್ಲೂ ಅಷ್ಟೇ ಎಫರ್ಟ್ ಆಗ್ತಾ ಇದ್ವಿ ನಾವು. ಅದು ಹೋಯ್ತದು, ಅದು ಆ ಟೈಮ್ ಇರೋದು. ಸೊ ಒಂದು ಫಿಲ್ಮ್ ರೋಲನ್ನು ನೀವು ಒಂದು ಸತಿ ಶೂಟ್ ಅಂದರೆ ಎಷ್ಟು ಖರ್ಚು ಮಾಡ್ಬೋದು ನೀವು. ಒಂದು ಸತಿ ಹಿಂದಿಲಿ ಶೂಟ್ ಮಾಡ್ತಾ ಇದ್ವಿ, ಒಂದು ಸತಿ ಇಂಗ್ಲೀಷಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅದನ್ನು ನೆಕ್ಸ್ಟ್ ಎಷ್ಟು ಪ್ರಿಂಟ್ ಹಾಕಿ ನೀವು ಎಲ್ಲೆಲ್ಲಿ ರಿಲೀಸ್ ಮಾಡ್ಬೋದು, ಇದು ಫಿಲ್ಮ್ ರೋಲು. ಡಿಜಿಟಲ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಆಗ. ಇದ್ದಿದ್ದು ಟೆಲಿವಿಷನ್, ನಮ್ಮ ದೂರದರ್ಶನ ಬಂತ ಇದ್ದು ಟೇಪು. ಸೊ ಆ ಟೇಪಲ್ಲಿ ಒಂದು ಸತಿ ನೀವು ಇದರಿಂದ ನೀವು ಏನೋ ಒಂದು ಇಮೇಜ್ ತೊಗೊಂಡ್ರೆ ಒಂದು ರೆಸಲ್ಯೂಷನ್ ಲಾಸ್ ಆಗಿಬಿಡೋದು ಅದರಲ್ಲಿ. ಸೊ ನೀವು ಪದೇ 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 ಮಾಡೋಕ್ಕಂತೂ ಆಗಲ್ಲ. ಇವತ್ತಿನ ಥರ ಒಂದು ಸತಿ ಹಾಕ್ಬಿಟ್ಟು 10 ಕಡೆ ಮಾಡೋಂಥದ್ದು ಇರಲಿಲ್ಲ. ಸೊ ಈ ಮಲ್ಟಿಪ್ಲಿಸಿಟಿ ಮಾಡೋದೇ ಒಂದು ದೊಡ್ಡ ಚಾಲೆಂಜ್. ಇದನ್ನು, ಈ ಫಿಲ್ಮ್ ರೋಲನ್ನು ನಾವು ಕಾಪಿ ಮಾಡಿ ಎಷ್ಟು ನಾವು ಪ್ರಿಂಟ್ ಹಾಕಿ ಮಾಡಬೇಕು ಅಂತ. ಸೊ ನಾನೇನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂದರೆ, ಆ ಡಿಜಿಟಲ್ ವರ್ಷನ್ನು ದೂರದರ್ಶನಲ್ಲಿ ಹಿಂದಿಗೆ ಬಂದು ಅದು ಒಳ್ಳೆ ಹೆಸರು ಬಂತು. ಇಂಗ್ಲೀಷ್ ವರ್ಷನ್ನು ಇಡೀ ಬೇರೆ ಬೇರೆ ದೇಶಗಳಿಗೆ ಹೋಯ್ತು. ಒಂದು 10, 15, 20 ವರ್ಷ ಆದಮೇಲೆ ನಮ್ಮ ಮಾಲ್ಗುಡಿ ಡೇಸು ಹಲವಾರು ಭಾಷೆಗಳಲ್ಲಿ, ಈವನ್ ಇನ್ ಇಂಡಿಯಾ, ತೆಲುಗುವಲ್ಲಿ, ತಮಿಳಲ್ಲಿ, ಒರಿಸ್ಸಾ, ಇದರಲ್ಲಿ ಎಲ್ಲ ಭಾಷೆಗಳಲ್ಲೂ ಡಬ್ ಮಾಡಿ ಯೂಟ್ಯೂಬಲ್ಲಿ ರಿಲೀಸ್ ಆಯಿತು. ಅಂದರೆ ಬಂತದು. ಇವತ್ತಿಗೆ ನಿಮಗೆ ಅಫ್ಕೋರ್ಸ್ ಯಾರೋ ವಾಯ್ಸ್ ಓವರ್ದು ಬರುತ್ತೆ, ಯಾರ್ದೋ ಡಬ್ಬಿಂಗ್ ಮಾಡಿರ್ತಾರೆ, ಅದು ಬರುತ್ತೆ. ಬಟ್ ಆ ಕಾಲದಲ್ಲಿ ಇದ್ದಿದ್ದು ಇಂಗ್ಲೀಷ್ ನಮ್ಮ ಮಾತು, ಸಬ್ ಟೈಟಲ್ಸ್ ಬೇಕಾದರೆ ಲೋಕಲ್ ಬರ್ತಾಯಿತ್ತು. ಬಟ್ ಒಂದಷ್ಟು ದೇಶಗಳಲ್ಲಿ ಅವರು ಡಬ್ ಮಾಡಿದ್ರು ಅದನ್ನು. ನಮ್ಮ ಭಾಷೆ ಅಂದರೆ ನಮ್ಮ ವಾಯ್ಸ್ ಓವರ್ ಮೇಲೆ ಅಫ್ಕೋರ್ಸ್ ಲಿಪ್ ಸಿಂಕ್ ಆಗಲ್ಲ, ಬಟ್ ಅದನ್ನು ಡಬ್ಬಿಂಗ್ ಮಾಡಿ ಕೂಡ ರಿಲೀಸ್ ಆಯ್ತಲ್ಲಿ ಆ ಥರ. ಬಟ್ ಇವತ್ತಾಗಿದ್ದರೆ ನಾವು ಅದನ್ನು ಮಾತಾಡಿ ಸೋಷಿಯಲ್ ಮೀಡಿಯಾ ಎಲ್ಲ ರೀತಿಯ ಅದಕ್ಕೆ ಒಂದು ರೆಕಗ್ನಿಷನ್ ಸಿಗ್ತಾಯಿತ್ತು. ಇದಾಗಿದ್ದೆಲ್ಲ ಬಿಟ್ವೀನ್ 86ರಿಂದ 92, 94 ಒಳಗೆ ಮುಗಿದೋಯ್ತು. ಸೊ ಇವತ್ತಿಗೆ ಎಲ್ಲೂ ಡಿಜಿಟಲ್ ಆಗಿ ನಮ್ಮ ಹತ್ರ ನನ್ನ ಮೆಮರೀಸ್ ಇದೆ, ಒಂದಷ್ಟು ಪೇಪರ್ ಇದೆ, ಒಂದು ಯಾವುದೋ ಒಂದು ಸರ್ಟಿಫಿಕೇಟ್ದು ಒಂದು ಫೋಟೋ ಇದೆ, ಒಂದು ಇಟಾಲಿಯಲ್ಲಿ ಕೊಟ್ಟ ಒಂದು ಪ್ಲಾಕ್ ಇದೆ, ಏನೋ ಒಂದು ಅವಾರ್ಡ್ ಕೊಟ್ಟಿದ್ದು ಒಂದು ಫಿಸಿಕಲ್ದು ಒಂದು ನನ್ನ ಹತ್ರ ಒಂದು ಫಲಕ ಒಂದಿದೆ. ಬಿಟ್ಟರೆ ಇನ್ನೇನಿಲ್ಲ. ನಾನು ಹೇಳಿದ ಅಂದರೆ ನಮ್ಮ ಹತ್ರ ಏನು ಉಳಿಸ್ಕೊಂಡು ಬಂದಿದ್ದೀವಿ ಅವತ್ತಿಗೆ, ಒಂದು ಏನು ಇಟಾಲಿಯನ್ನಲ್ಲಿ ಬರೆದಿರೋ ಒಂದು ಮ್ಯಾಗ್ಝೀನ್ದು ಒಂದು ಸ್ಕ್ಯಾನ್ ಇದೆ. ಈ ಥರದ್ದು ಬಿಟ್ಟರೆ ಸರ್ ಒಂದು ಫಿಲ್ಮ್ ರೋಲ್ ತೊಗೊಂಡೋಗಿ ನೀವು ಶೂಟ್ ಮಾಡೋಷ್ಟು ನಮ್ಮ ಹತ್ರ, ನನ್ನ ಬಡವರು ರಿಚ್ ಅಂತಲ್ಲ, ಸಿಗ್ತಾ ಇರಲಿಲ್ಲ ನಮ್ಮ ಕೈ. ತುಂಬ ಏನೋ ತುಂಬ ಒಂದು 36 ಫೋಟೋಸ್ ತೆಗೆದು ಪ್ರಾಸೆಸ್ ಮಾಡಿ ಮನೇಲಿ ಇಟ್ಕೊಂಡ್ಬಿಟ್ರೆ ಅದು ಒಂಥರ ಎಲ್ಲದಕ್ಕಿಂತ ಅಂದರೆ ನಮ್ಮ ಮೇನ್ ಗೋಲ್ಡು, ದೇವರು ಅದೆಲ್ಲ ಬಿಟ್ಟರೆ ನೆಕ್ಸ್ಟ್ ಅದು ಹುಷಾರಾಗಿ ಎತ್ತಿಟ್ಕೊಳ್ತಾ ಇದ್ವಿ ನಾವು. ಆ ಥರ ಇದ್ದಿದ್ದು. ಸೊ ಇವತ್ತು ಬೇಜಾರಾಗುತ್ತೆ. ಅವ್ರು ಹೇಳ್ತಾರೆ ಅದನ್ನೆಲ್ಲ ನೀವು ಎತ್ತಿಟ್ಕೊಂಡೆಲ್ಲ ಕೊಡ್ಬೋದಾಗಿತ್ತಲ್ಲ. ಇವರು ಯಾರಿಗೆ ಗೊತ್ತಿತ್ತು ಹಿಂಗೆಲ್ಲ, ಅಂದರೆ ಅಷ್ಟು ವರ್ಷಗಳಾದ್ಮೇಲೆ ಹಿಂಗೆಲ್ಲ ಬೇರೆ ಬೇರೆ ಬರುತ್ತೆ. ಸರ್ ನನ್ನ ಹತ್ರ ಏನು ಮಿಕ್ಕಿದೆ ಅದನ್ನು ನಾನು ನಮ್ಮ ಫೇಸ್ಬುಕ್ಕು ಇದ್ರಲ್ಲಿ ಹಾಕಿಡ್ತೀನಿ ಹೊರತು ಅದು ಅಚೀವ್ ಮಾಡಿರೋದು ಸರ್, ಅದು ಹೇಳ್ಕೊಂಡು ಹೋದ್ರೆ ಅದು ಎಂಡೇ ಇಲ್ಲ ಅದಕ್ಕೆ. ಅಷ್ಟೂ ಅದು ಶಂಕರ್ ನಾಗ್ ಅವರು ಅದೇ ಹೇಳಿದ್ನಲ್ಲ, ಒಂದು ನನ್ನ ಪ್ರಕಾರ 2 ದಶಕಗಳ ಮುಂದೆ ಹುಟ್ಟುಬಿಟ್ರು ಅವರು. ನನ್ನ ಪ್ರಕಾರ ಅಂದರೆ ಅದು ಇನ್ನೂ ಕಮ್ಮಿ ಅನ್ಸ್ಬೋದು ನಾನು ಹೇಳ್ತಾ ಇರೋದು. ಅವ್ರು ಈ ವಾಸ್ ಮ್ಯಾನ್ ವೇ ಅಹೆಡ್ ಆಫ್ ಎಸ್ ಟೈಮ್ ಸರ್. ಅಂದರೆ ನಾವು ಹೇಳೋದು ಕೆಲವಾರು ವಿಚಾರಗಳು ನಮ್ಗೆ ಗೊತ್ತೂ ಆಗ್ತಾ ಇರಲಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಅದರ ಅವೇರ್ನೆಸ್ಗಾದ್ರೂ ನಮ್ಗೆ ಫರ್ದರ್ ಏನಾದ್ರು ಗೊತ್ತಿರಬೇಕಲ್ಲ. ಈಗ ಅವರು ಚೆನ್ನಾಗಿ ಟ್ರಾವೆಲ್ ಮಾಡಿದ್ರು, ಬುಕ್ಸುಗಳು ಓದೋರು, ಪೇಪರ್ಗಳು ಓದೋರು, ಎಲ್ಲ ಓದಿರೋರು. ನಮ್ಮದು ಬೆಂಗಳೂರು ಆಯಿತು, ಯಶವಂತಪುರ ಆಯಿತು, ಸಿನಿಮಾ ಶೂಟಿಂಗ್ ಆಯಿತು, ಕ್ಯಾಮರಾ ಆಯಿತು, ಇಷ್ಟಕ್ಕೆ ಇರ್ತಾಯಿತ್ತು ನಮ್ಮ ಯೋಚನೆಗಳು. ಸೊ ಅದನ್ನು ಅರ್ಥ ಮಾಡಿಸೋದಕ್ಕೆ ಎಷ್ಟು ಎಫರ್ಟ್ ಹಾಕೋರು, ಎಂತೆಂಥ ಮ್ಯಾಗ್ಝೀನ್ಸ್ ತಂದು ಕೊಡೋರು, ನಮಗೆಲ್ಲ ಓದೋಕ್ಕೆ ಹೇಳೋರು. ಓದಿ ನೋಡ್ರಿ, ಇದು ನಾವು ಇರೋದು ಇಷ್ಟಲ್ಲ, ಇದು ಇನ್ನೂ ಎಂಥ ವರ್ಲ್ಡ್ ಎಷ್ಟು ದೊಡ್ಡದಿದೆ. ಸೊ ಇಟಾಲಿಗೆ ನಾನು ಕರ್ಕೊಂಡು ಹೋಗ್ಬೇಕಾದಿಲ್ಲ, ಕರ್ಕೊಂಡು ಹೋದ್ರು, ಆ ಜಗತ್ತೆಲ್ಲ ತೋರಿಸಿದ್ರು. ಸೊ ಹೆಂಗೆ ಹೇಳೋದು ಸರ್, ನಾವು ಒಂದು ಸಣ್ಣ ಕೆರೆಯಲ್ಲಿದ್ದವನ್ನ ನದಿ ತೋರಿಸಿದ್ರು, ಏನೋ ಹೊಳೆ ತೋರಿಸಿದ್ರು, ಆಮೇಲೆ ನೆಕ್ಸ್ಟು ಸಮುದ್ರನೇ ತೋರಿಸ್ಬಿಟ್ರು. ಅವತ್ತು ಗೊತ್ತಾಯ್ತು, ಇನ್ನೂ ಈ ಥರ ಇಷ್ಟು ದೊಡ್ಡ ಒಂದು ಇದಿದೆ ಅಂತ, ದೊಡ್ಡ ಲೋಕನೇ ಇದೆ. ಅವತ್ತು ನೋಡಿ ತಮಾಷೆ ನೋಡಿ, ನಮ್ಮ ತಂದೆ ತಾಯಿಯವ್ರಿಗೆ ಎಷ್ಟು ನಂಬಿಕೆ.
ಶಂಕರ್ ನಾಗ್ ಅವ್ರ ಮೇಲೆ ಅಂದರೆ ನಾನು, ಶಂಕರ್ ನಾಗ್ ಅವರು, ಆಮೇಲೆ ಅರುಂಧತಿ ನಾಗ್ ಅವರ ಯಂಗರ್ ಸಿಸ್ಟರ್ ಯಾರು ನಮ್ಮ ಪಿಂಟಿಯವರು, ಗೀತಾ, ನಮ್ಮೆಲ್ಲರ ನಮ್ಮ ಅಚ್ಚುನೆಚ್ಚಿನ ಗೀತಾ, ಅಲ್ಲಿ ಗೀತಾ ಮೇಡಮ್ ಅವರ ಹೀರೋಯಿನ್ ಆ್ಯಕ್ಟ್ ಮಾಡಿದಾರಲ್ಲ ಗೀತಾ ಪಾಕ್, ಅವರು ಅರುಂಧತಿ ನಾಗ್ ಅವ್ರ ತಂಗಿ. ಜೊತೆ ಜೊತೆಯಲ್ಲಿ ಎಂದು ಸೊ ನಾವು 3 ಜನ ಮಾತ್ರ ಇಟಾಲಿಗೆ ಹೋದ್ವಿ. ಅವ್ರಿಗೂ ಎಕ್ಸ್ಪೋಜರ್ ಸಿಗಬೇಕು, ನನಗೆ ಸಿಗಬೇಕು ಅಂತ ನನಗೆ ಕರ್ಕೊಂಡು ಹೋಗ್ಬಿಟ್ರು. ಸೊ ಒಬ್ಬನೇ 12 ವಯಸ್ಸಾಗ ನನಗೆ ಇಲ್ಲಿಂದ ಯಾವ ಮೊಬೈಲ್ ಇಲ್ಲ, ಯಾವ ರೀತಿಯಾದ ನಿಮಗೆ ತಕ್ಷಣಕ್ಕೇನೋ ಫೋನ್ ಮಾಡಿ ತಿಳ್ಕೊಳ್ಳಿ ಅದೆಲ್ಲ ಏನಿಲ್ಲ. ಟೆಲಿಗ್ರಾಮ್ ಇರ್ತಾಯಿತ್ತು, ಅದು ಬಿಟ್ಟರೆ ಇನ್ನೇನು ಇರ್ತಾ ಇರಲಿಲ್ಲ. ಆ ಟೈಮಲ್ಲಿ ನಾವು ಇಲ್ಲಿಂದ ಇಟಾಲಿಗೆ ಹೋಗಿ ಅವ್ರ ಜೊತೆ ಒಂದು 12 ದಿನ ಕಾಲ ಕಳೆದು, ಅವ್ರು ಅಲ್ಲಿಂದ ಇಂಗ್ಲೆಂಡ್ಗೆ ಹೊಟ್ಟೋದ್ರು. ಈ ಒಂದಷ್ಟು ಟೆಕ್ನಾಲಜಿ ಅದು ನೋಡ್ಕೊಂಡು ಬರಬೇಕು ಅಂತ ಅವ್ರು ಆ ಕಡೆ ಹೋದರು. ಸೊ ನಮ್ಮ ಪಿಂಟಿಯವರು ಏರ್ಪೋರ್ಟಿಂದ ಅವ್ರು ಆ ಕಡೆ ಅವ್ರನ್ನ ಜಾಯಿನ್ ಆಗಬೇಕಾಗಿತ್ತು. ಸೊ ಅಲ್ಲಿಂದ ಒಬ್ಬನೇ ನನ್ನನ್ನು ಆರಾಮಾಗಿ ನೀನು ಬಾಂಬೆಗೆ ಬಾ. ಸೊ ರೋಮಿಂದ ಸೆಂಟ್ರಲ್ ಜ್ಯೂರಿಕಲ್ಲಿ ಒಂದು ಸ್ಟಾಪ್ ಆಗಿ ಅಲ್ಲಿಂದ ಬಾಂಬೆಗೆ ಬಂದರೆ ನಮ್ಮ ತಂದೆ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಬಾಂಬೆ ಏರ್ಪೋರ್ಟಲ್ಲಿ. ಸೊ ಆ ಒಬ್ಬನ್ನೇ ಬಿಡೋದು ಒಂದು, ಆ ನಂಬಿಕೆ ಅವರಿಗೆ. ಅವ್ರು ಹೇಳೋದೇನು, ಅದ್ರಲ್ಲಿ ಏನಿದೆ ನಿನ್ನ ಭಯ, ಇವಾಗ ಇಲ್ಲಿದೆಯಾ, ಗೇಟ್ ಇದೆ, ಹೋಗ್ತೀಯ ನೀನು, ಟೇಕ್ ಆಫ್ ಆದರೆ ಅಲ್ಲಿ ಇಳಿತೀಯ, ಅಲ್ಲೊಂದು ಟ್ರಾನ್ಸಿಟ್ ಇರುತ್ತೆ, ಅಷ್ಟಕ್ಕೆ ಬರೋದು, ಅಷ್ಟು ನೀನು ಛತ್ರಿ ಇದೆಯಾ, ನೀನೇನು ವರಿ ಮಾಡ್ಕೊಂಬೇಡ, ನೀನು ಹುಡ್ಕೊಂಡು ಹೋಗ್ತೀಯ ನೀನು. ಸೊ ನಿನ್ನ ಕೈಲಿ ಆಗುತ್ತೆ ಆಗಲ್ಲ ಅನ್ನೋದು ಅವ್ರಿಗೂ ಗೊತ್ತಿಲ್ಲ, ನಮಗೂ ಹೇಳ್ಕೊಟ್ಟಿಲ್ಲ ಆ ಥರ. ಸೊ ಆ ನಂಬಿಕೆ ಇಟ್ಟರು, ಆ ಧೈರ್ಯ ಕೊಟ್ಟರು, ಮಾಡಿದೆ. ಅದಾದ್ಮೇಲೆ ನಮಗೇನು ಅಂತಂದರೆ, ಓಕೆ ಇದನ್ನು ಅಚೀವ್ ಮಾಡಿದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ. ಸೊ ಆ ಥರ ಇಟಲಿ ಟು ಬಾಂಬೆ ಒಂದು ಫ್ಲೈಟ್ ಚೇಂಜ್ ಇದ್ದು ಕೂಡ ಮ್ಯೂಸಿಕಲ್ಲಿ ಒಂದು ಟ್ರಾನ್ಸಿಟ್. ಬಟ್ ನನಗೇನು ಹೇಳಿದ್ದಾರೆ ಅಲ್ದೋ ಹುಡುಕ್ಬೇಕು, ನನ್ನ ಹತ್ರ ಬೋರ್ಡಿಂಗ್ ಪಾಸ್ ಇದೆ, ನೋಡ್ಕೊಂಡು ಹೋಗ್ಬೇಕಷ್ಟೇ ಸರ್. ಇದು ನಾನು ಹೊಗಳ್ಕೊಳಕ್ಕೆ ಹೇಳ್ತಾ ಇಲ್ಲ. ಅಂದರೆ ನಾನು ಅವ್ರಿಗೆ ಫುಲ್ ಕ್ರೆಡಿಟ್ ಯಾಕೆ ಕೊಡ್ತೀನಿ ಇದಕ್ಕೆ ಅಂದರೆ, ಅವರು ನನಗೆ ಮಾತ್ರ ಅಲ್ಲ, ಆ ಟೀಮಲ್ಲಿ ಇದ್ದವ್ರಿಗೆ ಎಲ್ಲರಿಗೂ, ನಿನ್ನ ಕೈಲಿ ಇದಾಗಲ್ಲ, ನೀನಿಗೆ ಇದು ಗೊತ್ತಿರಲ್ಲ ಬಿಡು, ಅಥವಾ ನೀನು ಇದು ಮಾಡೋಕ್ಕೆ, ಈ ಸೆಂಟೆನ್ಸೇ ಕೇಳಿಸಿಲ್ಲ ನಾನು. ಅವ್ರಿಗನ್ನೋದು ಯಾವುದೋ ಒಂದು ಹೇಳೋರು, ಅಂದರೆ ಅವ್ರು ಹೇಳೋ ಇನ್ಸ್ಟ್ರಕ್ಷನ್ಸೇನೆ ನಮಗೂ ಅನ್ಸೋದು, ಏನು ಹೇಳ್ತಾರೆ ಇವರು, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ಅವ್ರಿಗೆ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ ಅನಿಸ್ಬೋದು ನಿಮಗೆ. ಅವ್ರ ಮೈಂಡಲ್ಲಿ ಅದು ಬರ್ತಾ ಇರಲಿಲ್ಲ ಅವ್ರಿಗೆ. ನಾನು ಹೇಳಿದ್ದೀನಿ ಮಾಡ್ತಾನೆ ನಾನು ಅಂತ. ಹೆಂಗೆ ಮಾಡ್ತೀಯ ಕೇಳು, ಗೊತ್ತಿಲ್ವಾ ಕೇಳಿ, ನಾನು ಹೇಳ್ಕೊಡ್ತೀನಿ. ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತಿಲ್ಲ, ಅದನ್ನು ಹೇಳ್ಬೇಡ, ಮಾಡೋಕ್ಕಾಗಲ್ಲ ಅನ್ನೋದು ಅದು ಬರೋದೇ ಇಲ್ಲ. ಅದೊಂಥರ ಚಾಯ್ಸಲ್ಲೇ ಇಲ್ಲ. ಅದು ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ನಲ್ಲಿ ಮಾಡೋಕ್ಕಾಗಲ್ಲ ಅನ್ನೋ ಆ ಚಾಯ್ಸೇ ಇರಲ್ಲ. ಅದು ಇದೊಂದು ಸಣ್ಣ ಕ್ವಿಕ್ಕಾಗಿ ಎಕ್ಸಾಂಪಲ್ ಕೊಟ್ಬಿಡ್ತೇನೆ. ಈಗ ನಂದು ಹೀರೋ ಅಂತ ಬರುತ್ತೆ ಒಂದು ಎಪಿಸೋಡು. ಅದರಲ್ಲಿ ಒಬ್ಬ ಕಳ್ಳ ಹಿಂಗೆ ತೆಗೆದುಬಿಟ್ಟು ಹಿಂಗೆ ಬರ್ತಾನೆ, ಇದರ ಒಂದು ಸ್ವಾಮಿ ಮಲಗಿರೋ ಒಂದು ರೂಮು ಬರ್ತಾನೆ. ಕದಿಯಕ್ಕೆ ಹೋಗ್ಬೇಕಾದ್ರೆ ಸ್ವಾಮಿ ಭಯ ಬಿದ್ದು ಅವನು ಕಾಲು ಕಚ್ಚಿಬಿಟ್ಟು ಅವನು ಕಳ್ಳನ ಹಿಡ್ಕೊಂಡ್ಬಿಡ್ತಾನೆ, ಅಥವಾ ಕಚ್ಚಿದ ಮರದ ದಿನ ಬರುತ್ತೆ. ಈಗ ಕಳ್ಳನ ಪಾತ್ರ ಮಾಡಬೇಕು. ಕಳ್ಳನ ಪಾತ್ರ ನಾವು ಓಕೆ ಯಾರನ್ನ ಮಾಡಿಸೋಣ, ನಮಗೆ ಟೀ ಮತ್ತು ಕಾಫಿ ಕೊಡೋ ಹುಡುಗ, ಟೀ ಮತ್ತು ಕಾಫಿ ಕೊಡೋನು ಸರ್. ಅಂದರೆ ವರ್ಷಾನುಗಟ್ಲೆಯಿಂದ ನಮ್ಮ ಶಂಕರ್ ನಾಗ್ ಅವ್ರ ಜೊತೆ ಇದ್ದಾರೆ, ಸೈಯದ್ ಅಂತ. ಎಲ್ಲ ಮಲ್ಟಿಪಲ್ ಕೆಲಸ ಮಾಡೋರು, ಬರೀ ಅದು ಮಾತ್ರ ಅಲ್ಲ, ಏನೋ ಅವ್ರಿಗೆ ಹೇಳಿದ್ರೆ ಅದೇನೋ ಮಾಡ್ಕೊಂಬಂದ್ಬಿಡೋರು. ನಮ್ಗೆ ತಂದು ಕೊಡೋದು, ಟೀ ಕಾಫಿ ಕೊಡೋದು. ಪ್ರೊಡಕ್ಷನ್ ಬಾಯ್ ಅನ್ನೋಕ್ಕಾಗಲ್ಲ, ಮ್ಯಾನ್ ಆ ಟೈಮಲ್ಲೇ. ಬಾ ನೀನು ಮಾಡು. ಸೊ ಇದು ಒನ್ ಆಫ್ ದಿ, ಅಂದರೆ ಟೋಟಲ್ ಎಪಿಸೋಡಲ್ಲಿ ಸರ್ ಒಂದು 4-5 ನಿಮಿಷ ಬರ್ಬೋದು, 3 ನಿಮಿಷ ಬರ್ಬೋದು, 2 ನಿಮಿಷ ಬರಲಿ. ಬಟ್ ಮೇಜರ್ ರೋಲ್, ಅಂದರೆ ಆ ಪಾತ್ರಧಾರಿಗಳಲ್ಲಿ ಅದು ಒಂದು ಮೇಜರ್ ಕ್ಯಾರೆಕ್ಟರ್. ಅದು ಮತ್ತು ಸ್ವಾಮಿ ಹೀರೋ ಆಗೋಕ್ಕೆ ಭಾಳ ಮುಖ್ಯ ಅವನ ಪಾತ್ರ. ಮಾಡಿ ನೀನು ಅವನು ಅಂತ ಇವ್ರುಗಳು, ಅಂದರೆ ನಮ್ಮ ಟೀಮ್ ಅವರು ಸರಿ ಆಯಿತು, ಇಷ್ಟೇ ಮಾಡ್ಬೇಕಾದ್ರೆ ಏನು ಡೈಲಾಗ್ಸ್ ಎಲ್ಲ ಏನಿಲ್ಲ, ನೀನು ಹಿಂಗೆ ಮಾಡು, ನೋಡೋಕೆ ಹಿಂಗೆ ಇರಬೇಕು ಅಂತ. ಅವನು ತುಂಬ ಒಳ್ಳೆ ವ್ಯಕ್ತಿ. ಈ ಥರ ಕೆಟ್ಟ ಮುಖ ಮಾಡ್ಕೋಬೇಕೆಲ್ಲ ಬರಲ್ಲ ಅವ್ರಿಗೆ. ಆ ಥರ ಕೋಪ ಮಾಡ್ಕೋ, ಕೋಪದಲ್ಲಿರು, ಭಯ ಇದ್ರೆ ಏನಾದ್ರು ಕದೀತಾ ಇದೆ ಅಂತೆಲ್ಲ ಹೇಳ್ಕೊಟ್ರು, ಮಾಡ್ದೆ. ಇವತ್ತರೆಗೂ ನಾನು ಫಸ್ಟ್ ಟೈಮ್ ಅನಿಸುತ್ತೆ ನಾನು ಯಾರಿಗಾದ್ರೂ ನಾನು ಈ ಥರ ಇದರಲ್ಲಿ ಹೇಳ್ತಾ ಇರೋದು. ಸೊ ನಮ್ಮಲ್ಲಿ ಅವರು ಪ್ರೊಡಕ್ಷನ್ ಅವರು, ಇವ್ರು ಪ್ರೊಡಕ್ಷನ್ ಅಲ್ಲ, ಇವರು ಲೈಟ್ ಹಿಡಿಯೋರು, ಇವರು ರಿಫ್ಲೆಕ್ಟರ್ ಹಿಡಿಯೋರು, ಇವರು ಏನೋ ಅಸಿಸ್ಟೆಂಟ್ ಡೈರೆಕ್ಟರ್, ಇದೆಲ್ಲ ಭೇದ ಭಾವನೆ ಇರ್ತಾ ಇರಲಿಲ್ಲ. ಇವ್ರು ಡ್ರೈವರು ಏನೂ ಇರ್ತಾ ಇರಲಿಲ್ಲ. ಪ್ರತಿಯೊಬ್ಬರು ಆ ಸೀನ್, ಆ ಲೊಕೇಶನ್ನಲ್ಲಿ
ಪ್ರತಿಯೊಬ್ಬರೂ ಕಾಸ್ಟ್ಯೂಮ್ ಹಾಕ್ಕೊಂಡಿರೋರು. ಏನು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡು ಓತ್ಲ ಹೊಡೆಯುವಂಥ ಪ್ರಶ್ನೆನೇ ಇರ್ತಾ ಇರಲಿಲ್ಲ. ನಮಗೆ ಬ್ಯಾಕ್ಗ್ರೌಂಡಲ್ಲಿ ಜನ ಬೇಕು, ಈ ಕಡೆಯಿಂದ ಆ ಕಡೆ ನಡ್ಕೊಂಡು ಹೋಗೋರು, ಆ ಕಡೆಯಿಂದ ಈ ಕಡೆ ನಡ್ಕೊಂಬರೋದು, ಸುಮ್ಮನೆ ಅಂತೂ ಕೂರ್ತಾ ಇರಲಿಲ್ಲ. ಪ್ರತಿಯೊಬ್ಬರು ಇನ್ವಾಲ್ವ್ ಆಗಿರೋರು. ನಮಗೂ ನಮ್ಮ ಶಾರ್ಟ್ ಇಲ್ವಾ, ಏನೂ ಇಲ್ವಾ, ಯಾಕಂದ್ರೆ ಹಿಂದಿ ಇಂಗ್ಲೀಷ್ ಎಲ್ಲದು ಸ್ಕ್ರಿಪ್ಟ್ಗಳಿರ್ತಾಯಿತ್ತು. ಅಟ್ಲೀಸ್ಟ್ ಸ್ಕ್ರಿಪ್ಟ್ ಓದ್ಕೊಂಡು ಅವ್ರ ಜೊತೆಗೆ ನಿಂತ್ಕೊಬೇಕು ನಾವು. ಅಂದರೆ ಓಡಾಡ್ತಾ ಇರಬೇಕು, ನೋಡು, ಕಲೀರಿ. ಸುಮ್ಮನೆ ಏನೋ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಲ್ಲ, ಏನೋ ಮಾತಾಡ್ತಾ ಇರೋದಲ್ಲ. ಇಲ್ಲ ಡೈಲಾಗ್ ಓದ್ಕೊಳ್ತಾ ಇದ್ವಿ, ಅಥವಾ ಶಾರ್ಟ್ ಹಿಂಗೆ ಇಟ್ಟಿದ್ರೆ ಏನಕ್ಕೆ ಇಡ್ತಾ ಇದ್ದಾರೆ, ಅದ್ರ ಬ್ಯಾಕ್ಗ್ರೌಂಡ್ ಏನಿದೆ, ನಿಮ್ಮ ಕಣ್ಣಿಗೆ ಏನೋ ಕಾಣಿಸುತ್ತಾ, ನೆಲದಲ್ಲಿ ಏನಾದರೂ ಬಿದ್ದಿದ್ರೆ, ಸಿಗರೆಟ್ ಪ್ಯಾಕೆಟ್ ಏನಾದ್ರು ಬಿದ್ದುಬಿಟ್ಟಿದ್ರೆ, ಅಥವಾ ಏನಾದರೂ, ಯಾಕಂದರೆ ಇದು 1942 ಇರಬೇಕು ಸರ್, ಅದು ಕಾಣಿಸಂಗಿಲ್ಲ ಅಲ್ಲಿ. ಈ ಲೆವೆಲ್ ಆಫ್ ಡೀಟೇಲಿಂಗ್ ನಮ್ಮಿಬ್ಬರು ಕಾಣಿಸಲ್ಲ. ನೀವೆಲ್ಲ ಇದ್ದೀರಲ್ಲ ನೋಡಿ, ಎಲ್ಲೇ ಸಿಕ್ಕಿದ್ರು ನಮ್ಮ ಹತ್ರ ಅಭ್ಯಾಸ ಆಗ್ಬಿಟ್ರದು. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ವಲ್ಲ ಶೂಟಿಂಗ್ ಆದಮೇಲೆ, ಎಲ್ಲ ಇದ್ರೆ ಹಿಂಗೆ ಇಟ್ಕೊಂಡು ಕೈಗೆ ಇಟ್ಕೊಂಡು ಹೋಗ್ಬಿಡೋರು ನಾವು, ಎಲ್ಲಾದ್ರೂ ಹಾಕೋದು. ನಾಳೆ ಅದು ಎಲ್ಲೋ ಫ್ರೇಮಲ್ಲಿ ಬಂದುಬಿಡುತ್ತೆ ಅಂತ ನಮಗೆ. ಯಾಕಂದರೆ ಇವ್ರು ಎಲ್ಲಿ ಕ್ಯಾಮ್ರಾ ಇಡ್ತಾರೆ, ಎಲ್ಲಿ ಯಾವ ಟ್ರಾಲಿ ಇರ್ತದೆ, ಯಾವತ್ತು ಹ್ಯಾಂಡಲ್ಸ್ ಮಾಡಿ ಶೂಟ್ ಮಾಡಿಬಿಡ್ತಾರೆ ಗೊತ್ತಾಗಲ್ಲ ನಿಮಗೆ. ಸೊ ಮೊದಲೇನೇ ಕ್ಲೀನಾಗಿ ಇಟ್ಬಿಟ್ರೆ, ಸೊ ಈ ಲೆವೆಲ್ ಸರ್, ಇದು ಪ್ಯಾಷನ್. ಟ್ರೂ ಪ್ಯಾಷನ್ ಇದು. ಅಂದರೆ ಅವ್ರ ಮೈಂಡಲ್ಲಿ ಆಲ್ರೆಡಿ ಇದು ಇತ್ತದು. ಅಂದರೆ ಹೆಂಗೆ ಏನನ್ನು ಅವರು ಶೂಟ್ ಮಾಡಬೇಕು ಅನ್ನೋದು ಕ್ಲಾರಿಟಿ ತುಂಬ ಕ್ಲೀನಾಗಿತ್ತು. ಅದನ್ನು ನಾವು ಕಷ್ಟಪಟ್ಟು ಅದನ್ನು ಅಲ್ಲಿ ನಮ್ಮ ಕೈಲಿ ಹಾಕಿಸ್ತಾಯಿದ್ರು. ಅದು ಅವರ ಲೆವೆಲ್ ಆಫ್ ಡೀಟೇಲಿಂಗ್ಗೆ ಸರ್. ನೀವು ಇವತ್ತಿಗೂ ಒಂದು 1000 ಸತಿ ನಾನು, ಅಂದರೆ 1000 ಸತಿ ನೋಡಿಲ್ಲ, ಮೇ ಬಿ ಒಂದು 100 ಸತಿ ನೋಡ್ಬಿಟ್ಟಿರ್ಬೋದು. ಡಬ್ಬಿಂಗಲ್ಲಿ ನೋಡಿದ್ದೀನಿ ನಾನು. ಅದಾದಮೇಲೆ ಹಲವಾರು ಸತಿ ಒಂದು ಪ್ರಾಪ್ ಯಾವುದಾದ್ರೂ ಬ್ಯಾಕ್ಗ್ರೌಂಡಲ್ಲಿ ಒಂದು ಇಟ್ಟಿರೋದು, ಏನಾದರೂ ಒಂದು ಔಟ್ ಆಫ್ ಪ್ಲೇಸ್ ತೋರಿಸ್ಬಿಡಿ ನಾನು, ಸಿಗೋದಿಲ್ಲ ನಿಮಗೆ. ಅಷ್ಟು ಅಂದರೆ ಅಷ್ಟು ಅಟೆನ್ಷನ್, ಅಷ್ಟು ಜನ ಇದು ಯೋಚನೆ. ಅಂದರೆ ಆ ಥರ ಅಸೈನ್ ಮಾಡಿಬಿಟ್ರು ಅವ್ರ ಟೀಮ್ ಆ ಥರ ಇತ್ತು. ಇದು ಫ್ರೇಮ್ ಅಂತಂದರೆ ಎಲ್ಲರೂ ಒಂದು 20 ಜನ ಅದ್ರ ಬಗ್ಗೆ ಹಿಂಗೆ ನೋಡ್ರು ಅವರು. ಇಲ್ಲಿದೆ, ಇದಿದೆ, ಅದು ಬೇಕಾ, ಇದು ಬೇಡವಾ, ಅಲ್ಲೇನೋ ಇದೆ, ಅಲ್ಲಿ ಯಾವುದೋ ಒಂದು ಹೊಸ ಲೈಟ್ ಇರ್ತದೆ ಅಂತ ಇಟ್ಕೊಳ್ಳಿ. ಏನು ಕಿತ್ತಕ್ಕಾಗಲ್ಲ ನೀವು, ಯಾರ್ದೋ ಮನೆ ಅದು ತೊಗೊಂಡೋಗಿ ಒಂದು ಮೇಲೆ ಒಂದು ಬುಟ್ಟಿಗೆ ಇಟ್ಬಿಟ್ರು ಅವರು. ಅಲ್ಲಿಂದ ಏನೋ ಒಂದು ಲ್ಯಾಂಟರ್ನ ಏನೋ ಒಂದು ಇಟ್ಬಿಡೋದು ಅದ್ರ ಮುಂದೆ. ಬಟ್ ಸುಮ್ಮನೆ ಇಡೋಕ್ಕಾಗಲ್ಲ. ನಿಮ್ಮ ಕ್ಯಾಮ್ರಾ ಎಲ್ಲಿದೆ ನೋಡ್ಕೊಂಡು ಅದು ಕರೆಕ್ಟಾಗಿ ಅದು ಫ್ರೇಮ್ ಬ್ಲಾಕ್ ಆಗೋ ಥರ ಮಾಡಬೇಕು. ಅಂದರೆ ನಿಮಗೆ ಕ್ಯಾಮ್ರಾ ವ್ಯೂ ಪಾಯಿಂಟ್ದು ವ್ಯಾಲ್ಯೂ ಗೊತ್ತಾಗಬೇಕು, ನಿಮಗೆ ಅದರ ಐಡಿಯಾ ಇರಬೇಕು. ಈ ಥರ ಒಬ್ರಿಬ್ರು ಮಾಡೋವಂಥ ಕೆಲಸ ಅಲ್ವಲ್ಲ, ಎಷ್ಟು ಜನ ಬೇಕು ನಿಮಗೆ? ಇದ್ದಿದ್ದಷ್ಟೇ ಲಿಮಿಟೆಡ್ ನಂಬರ್ ಆಫ್ ಪೀಪಲ್. ಸೊ ನಮ್ಮಲ್ಲಿ ಪ್ರತಿಯೊಬ್ಬರೂ ಯಾರೂ ನಮ್ಮ ವರ್ಕ್ ಇದಕ್ಕೆ ಸೀಮಿತ, ನಿನ್ನ ಕೆಲಸ ಆದರೆ ನಿನ್ನ ಮುಗಿದೋಯ್ತು, ನೀನು ಇದಕ್ಕೆ ಬರಬೇಡ, ನೀನು ಯಾಕೆ ಇದನ್ನು ಕೇಳ್ತೀಯ, ನಿನಗೆ ಸಂಬಂಧ ಇಲ್ಲದೆ ಇರೋದು ಯಾವುದೂ ಇಲ್ಲ. ಅಥವಾ ಈಗ ಆ್ಯಕ್ಟ್ ಮಾಡಿದ್ಮೇಲೆ ನನ್ನ ಶಾರ್ಟ್ ಇಲ್ಲ, ನಾನು ಅಲ್ಲಿ ರೆಸ್ಟ್ ಮಾಡ್ತಿರ್ತೀನಿ ಕೂತ್ಕೊಂಡು. ರೆಸ್ಟ್ ಅಲ್ಲ, ಏನಾದ್ರು ಹೋಗಿ ಡೈಲಾಗ್ ಏನೋ ನೋಡ್ಕೊಳಕ್ಕೆ ಹೋಗೋದು ಅದೆಲ್ಲ ಓಕೆ. ಸುಮ್ಮನೆ ಆರಾಮಾಗಂತೂ ಅಂದರೆ ಅವ್ರೇನು ಪಾಪ ಬೈದ್ಬಿಟ್ಟು ಬಾಯಿಲಿ ಅಂತ ಇರಲ್ಲ. ಬಟ್ ಹೆಂಗೆ ಹೇಳೋದು ನಿಮಗೆ, ಈಗ 100 ಜನ ಒಂದು ಸೆಟ್ಟಲ್ಲಿ ನಾವೆಲ್ಲ ಯೂನಿಟ್ ಆಗಿದ್ದು ಸರ್, 90 ಜನ ಅಲ್ಲಿ ಏನೋ ಅವ್ರ ಕೆಲಸ ಇದೆಯೋ ಇಲ್ಲೋ ಮಾಡ್ಕೊಂಡಿದ್ರೆ 10 ಜನ ಸುಮ್ಮನೆ ಕೂತಿರ್ತಾರೆ ಸರ್. ನೀವು ಅವರ ಬಾಡಿ ಲ್ಯಾಂಗ್ವೇಜು ಬೇರೆಯವರು ನಡ್ಕೊಳ್ತಾ ಇರೋಂಥ ರೀತಿಯಲ್ಲಿ ನಿಮ್ಮನ್ನು ಸುಮ್ಮನೆ ಕೂರಕ್ಕೆ ಬಿಡ್ತಾ ಇರಲ್ಲ. ಅವ್ರೇನು ನೋಡಿಬಿಟ್ರೆ ನೀನು ಯಾಕೆ ಸುಮ್ಮನೆ ಕೂತಿದ್ಯಾ ಬಾ ಅಂತ ಆ ಥರ ಅಲ್ಲ, ಇದು ಕೆಲಸ ಮಾಡಿಸ್ತಾ ಇರಲ್ಲ. ನಿಮ್ಮ ಕೈಯಲ್ಲಿ ಆಗಲ್ಲ, ನಿಮಗೆ ನೀವು ಸುಮ್ಮನೆ ಇರೋಕ್ಕಂತ ಆಗಲ್ಲ ನಿಮಗೆ. ಅವ್ರ ಮೇಕಪ್ ಎಲ್ಲ ಮುಗಿಸಿದ್ಮೇಲೆ ಅವರೇ ಬೇರೆ ಏನೋ ಮಾಡ್ತಾ ಇರೋರು, ಕಾಸ್ಟ್ಯೂಮರ್ ಕೆಲಸ ಎಲ್ಲ ಮುಗಿದ್ಮೇಲೆ ಬೇರೆ ಏನೋ ಮಾಡ್ತಾ ಇರೋರು. ಸೊ ನೀವು ಇನ್ನೊಬ್ರು ಅಂದ್ಕೊಳ್ಳಿ, ಅವ್ರು ನೀವೇನು ಮಾಡ್ತೀರಾ? ಅವ್ರು ಯಾರ ಜೊತೆ ಕೂತ್ಕೊಂಡಿರ್ತೀರ? ನೀವೊಬ್ರು ಹಿಂಗೆ ಕೂತ್ಕೊಳ್ಬೇಕು. ಸರಿ, ಅಲ್ಲೇನೋ ಮಾಡ್ತಾವ್ರ, ಅಟ್ಲೀಸ್ಟ್ ಹೋಗೋಣ. ಅಲ್ಲಿ ಹೋದರೆ ನೀನು ಇದು ಮಾಡಿಬಿಡು, ನೀನು ಹೋಗಿ ನೋಡ್ಕೊಂಬಿಡು, ಇಲ್ಲ ನೀನು ಅಲ್ಲೋ ಕರೆಕ್ಟಾಗಿ ನಾನು ಹಿಂಗೆ ಅಂತೀನಿ, ಕರೆಕ್ಟಾಗಿ ಅವ್ರನ್ನ ಹೋಗು ಅಂತನೋ. ಇಷ್ಟು ನಿಮಗೇನು ಎಕ್ಸ್ಟ್ರಾ ಆರ್ಡಿನರಿ ನಾಲೆಜ್ ಏನು ಬೇಕಾಗಿಲ್ಲ. ಅವ್ರು ನೋಡ್ತಾ ಇರೋದು ಹಿಂಗೆ ಅಂದಿತ್ತು, ಒಬ್ಬನ ಹೇಗೆ ಹೋಗಿ ನಡ್ಕೊಂಡು ಹೋಗು ಅಂತ, ಅಂದರೆ ಪಾಪ ನಡ್ಕೊಂಡು ಹೋಗ್ತಾರೆ. ಮತ್ತು ಇಡೀ ಮಾಲ್ಗುಡಿ ಎಪಿಸೋಡ್ಸಲ್ಲಿ ಇರೋಂಥ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಸರ್ ನೋಡಿದಾಗ, ಈಗ ಮುಖ್ಯ ಪಾತ್ರಧಾರಿಗಳು ಅಥವಾ ಆ ದೃಶ್ಯದಲ್ಲಿರೋ ಪಾತ್ರಧಾರಿಗಳು ಅಭಿನಯಿಸಿರ್ತಾರೆ. ಈ ಕೆಲವು ಪಾಸಿಂಗ್ಗಳು ಅದೊಂದು ಸುಮ್ಮನೆ ಯಾರೋ ನಡ್ಕೊಂಡು ಹೋಗ್ತಾರೆ ಅಂತ ಮಾಡಿಲ್ಲ. ಅವ್ನು ಯಾರೋ ಒಂದು ಜೋಳಿಗೆ ಹೊತ್ಕೊಂಡು ಹೋಗ್ತಿರ್ತಾನೆ, ಅಥವಾ ಯಾವುದೋ 2 ಕೋಲ್ ಹೊತ್ಕೊಂಡು ಹೋಗ್ತಿರ್ತಾನೆ, ಅಥವಾ ಇನ್ನೂ ಅಂದರೆ ಪಾಸಿಂಗ್ ಅವ್ರಿಗೂ ಕೂಡ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಅವರು. ಒಂದು ಆ್ಯಕ್ಟಿವಿಟಿ ಸರ್. ಆಮೇಲೆ ನಿಮಗೆ ಆ ಬ್ಯಾಕ್ಗ್ರೌಂಡ್ ಪಾಸಿಂಗಲ್ಲಿ ನಿಮಗೆ 25 ಜನ ಕಾಣಿಸಿದ್ರೆ, ನಮ್ಮ ಹತ್ರ ಇದ್ದವರೇ 8 ಜನ ಟೀಮ್. 8 ಜನ ಬ್ಯಾಕ್ಗ್ರೌಂಡ್ ಅವ್ರನ್ನ 25 ಜನ ಮಾಡಿ ತೋರಿಸ್ತಾ ಇದ್ವಿ. ಅಂದರೆ ಆ ಕಡೆಯಿಂದ ಬರ್ತಾ ಅವನು ಕುರ್ತಾ ಪೈಜಾಮ ಹಾಕ್ಕೊಂಡು ಒಂದೇನೋ ಇಟ್ಕೊಂಡು ಹಿಂಗೆ ಬರ್ತಾನೆ, ವಾಪಸ್ ಹೋಗ್ತಾ ಅವ್ನ ಮುಖ ಕಾಣಿಸಲ್ಲ. ತಕ್ಕಂತ ಅದನ್ನ ಇಟ್ಬಿಟ್ಟು ಟಾಪ್ ಕುರ್ತಾ ತೆಗೆದುಬಿಟ್ಟು ಒಂದು ಯಾವುದೋ ಒಂದು ಇನ್ನೊಂದು ಕಟ್ಕೊಂಡ್ಬಿಟ್ಟು ಒಂದು ತಲೆಗೆ ಒಂದು ಕಟ್ಕೊಂಡ್ಬಿಟ್ಟು ಹಿಂಗೆ ವಾಪಸ್ ನಡ್ಕೊಂಡು ಹೋಗ್ತಾನೆ. ನಿಮ್ಮ ಬ್ರೈನ್ ನಿಮ್ಗೆ ಅದೆಲ್ಲ ಅಷ್ಟೆಲ್ಲ ಡೀಟೇಲ್ ಹೋಗಲ್ಲ, ಯಾಕಂದ್ರೆ ನಾವು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇರ್ತೀವಿ ಇಲ್ಲಿ. ನಿಮ್ಗೆ ಅದು ಬ್ಯಾಕ್ಗ್ರೌಂಡ್ ಬೇಕೇನೋ ಹಿಂಗೆ ಹೋಗ್ತಾ ಇರೋದು ಬೇಕು ಹೊರ್ತು ನೀವೆಲ್ಲ ಹಿಂಗೆ ನೋಡ್ಬಿಟ್ಟು ನೋಡೋಕ್ಕಾಗಲ್ಲ ನೀವು.
ಮೂಮೆಂಟ್ ಬೇಕು, ಮೀನಿಂಗ್ಫುಲ್ ಮೂಮೆಂಟ್ ಬೇಕು. ಹಂಗಂತಂದ್ಬಿಟ್ಟು ಯಾವುದದು ಹೋಗಂತಲ್ಲ. ಸೊ ಪ್ರತಿ ವ್ಯಕ್ತಿ ಲಾಂಗ್ ಶಾಟ್ ಇಟ್ಟ ಅಂತಂದರೆ ಒಬ್ಬ ವ್ಯಕ್ತಿ ಒಂದು ಬ್ಯಾಕ್ಗ್ರೌಂಡ್ ಪಾಸರ್ ಬೈ ಅಲ್ಲ, ಅವ್ನು ಮಿನಿಮಮ್ 3 ಮಾಡೋರು ಅಥವಾ 2 ಮಾಡೋರು ಮಿನಿಮಮ್. ಕಾರಲ್ಲಿ ಒಂದು ಕಾರು, ಹಳೇ ಕಾರು ಒಂದು ಹಿಂಗೆ ಹೋಗೋದು, ಹಿಂಗೆ ಹೋದ್ರೆ ಅಲ್ಲಿ ಇಳಿಸ್ಬಿಟ್ಟು ಟಕ್ಕಂತ ಇಳಿದ್ಬಿಟ್ಟು ಅವ್ರದ್ದು ಬೇರೆ ಬೇರೆ ಡ್ರೆಸ್, ಅಂದರೆ ಒಂದು ಸಿಂಪಲ್ ಚೇಂಜು, ಎಷ್ಟು ಫ್ರೇಮ್ ಬೇಕೋ ಅಷ್ಟು ಒಂದು ಬ್ಯಾಕ್ಗ್ರೌಂಡಲ್ಲಿ ಹಿಂಗೆ ನಡ್ಕೊಂಡು ಹೋಗ್ಬಿಡೋರು. ಇವಾಗ ನೀವು ಕಾರಲ್ಲಿ ಯಾರು ಕೂತಿದ್ರು, ಅವ್ರ ಮುಖ ಏನು, ಅವ್ರ ಕೂದಲು ಅದೆಲ್ಲ ನೀವು ನೋಡೋಕೆ ಹೋಗಲ್ಲ. ನೀವು ಅವ್ರಿಗೊಂದು ಟರ್ಬನ್ ಹಿಂಗೆ ಹಿಂಗೊಂದು ಟವಲ್ ಹಾಕೊಂಬಿಟ್ರೆ ಆಯ್ತು, ಹಿಂಗೆ ನಡ್ಕೊಂಡು ಹೋಗ್ಬಿಟ್ರೆ ಮುಗಿದೋಯ್ತು. ಯಾರು ಯಾವತ್ತೂ ಒಂದು ಸೆಕೆಂಡ್ ಯಾರನ್ನು ವೇಸ್ಟ್ ಮಾಡ್ತಾಯಿರಲ್ಲ. ಆಮೇಲೆ ನಮ್ಮ ಆಗುಂಬೆಯಲ್ಲಿ ನಾವು ಮಾಲ್ಗುಡಿ ಡೇಸ್ ಶೂಟಿಂಗ್ ಮಾಡಿರೋದು. ಅದು ಎಂಥ ಎಕ್ಸ್ಟ್ರಾಡ್ನರಿ ವಿಲೇಜು, ಎಂಥ ಮುಗ್ಧ ಒಳ್ಳೆ ಜನ ಅಂತಂದರೆ 1-2 ದಿನ ನಮ್ಮ ಶೂಟಿಂಗ್ ನೋಡೋಕೆ ಬಂದರು ಸರ್. ಅದು ಏನೋ ಖುಷಿಯಾಗಿತ್ತು, ಕ್ಯಾಮ್ರಾ ಇಟ್ಟಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಂತ. 3ನೇ ದಿನದಿಂದ ಒಬ್ಬರು ಇಲ್ಲ. ನಾವು ಹೋಗಿ ಕೇಳ್ಕೊಳ್ಳೋದು, ಒಂದು ಸ್ವಲ್ಪ ಹೊರಗಡೆ ಬನ್ನಿ, ನಮ್ಮ ಕ್ರೌಡ್ ಬೇಕು. ಈಗ ಎಸ್ಪೆಷಲಿ ನಂದೊಂದು 2 ಎಪಿಸೋಡ್ ಇದೆ, ನಾಗ ಅಂತ. ನಾನು ಹಾವನ್ನ ಇದು ಮಾಡ್ತಾ ಇರ್ತೀನಿ, ಶಂಕರ್ ನಾಗ್ ಅವರು ಇರ್ತಾರೆ. ನಾಗಪ್ಪ ಚಲ್ ಅಪ್ನಾ ದೂದ್ ಪೀಲೆ ಅವ್ರ ಕಾಮ್ ಪರ್ ಜಾನೆ ಕಿ ತಯಾರಿ ಕರ್. ಅದಕ್ಕೆ ಜನ ನಿಂತಿರ್ಬೇಕು, ನಮ್ದು ಸುತ್ತ ನಿಂತಿರ್ಬೇಕು, ಜನ ಇಲ್ಲ. ಅವ್ರು ಹೇಳ್ತಾರೆ ನಿಮ್ಗಂತೂ ಮಾಡೋ ಕೆಲಸ ಇಲ್ಲ, ದಿನ ಬೆಳಗಾದ್ರೆ ಇದೇ ಮಾಡ್ತೀರಾ, ನಮ್ಗಲ್ಲಿ ಹೊಲ ಯಾರು ಹೋಗ್ತಾರೆ, ಮನೆಯಲ್ಲಿ ಊಟ ಯಾರು ಮಾಡ್ತಾರೆ ಅನ್ನೋರು, ದುಡ್ಡು ಬರೋಕ್ಕಾಗಲ್ಲ ಅನ್ನೋರು. ನೀವು ಸಿನಿಮಾದವ್ರಿಗೆ ಇದೊಂಥರ ಅಂದರೆ ಎಕ್ಸ್ಟ್ರೀಮ್ಲಿ ಇನ್ಸಲ್ಟಿಂಗ್ ವಿಚಾರ ಏನು ಅಂತಂದರೆ, ನಾವು ಯಾವತ್ತೂ ಬ್ಯಾಕ್ಗ್ರೌಂಡಿಂದ ಜನ ಹೋಗಿ ನಿಂತ್ಕೊಬೇಡಿ, ನಮ್ಮ ನೋಡಬೇಡಿ, ಹೋಗ್ರಿ ಇಲ್ಲಿಂದ ಅಂತ ಕಿರಿಸ್ತೀವಿ ಹೊರ್ತು, ಪ್ಲೀಸ್ ಬನ್ನಿ ನಿಂತ್ಕೊಳ್ಳಿ, ಇದು ನಮ್ಗೆ ಅಭ್ಯಾಸನೂ ಇಲ್ಲ, ತಲೆಗೂ ಹೋಗ್ತಾ ಇರಲಿಲ್ಲ. ಆದರೆ ಯಾವ ಲೆವೆಲ್ ಫ್ರಸ್ಟ್ರೇಷನ್ ಆಗ್ಬಿಡೋರು, ಏನಿದು ಏನು ನಾವೆಲ್ಲ ನಮಗೆ ಕ್ರೌಡ್ ಏನು ಅಷ್ಟೊಂದು ಬೇಕಾಗಿಲ್ಲ, ಅಲ್ಲಿರೋರನ್ನ ಯೂಸ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಹೋದರೆ ಯಾರೂ ಸಿಗಲ್ಲ ಸರ್ ಅಲ್ಲಿ. ಸೊ 1-2 ಲಾಂಗ್ ಶಾರ್ಟಲ್ಲಿ ರಿಕ್ವೆಸ್ಟ್ ಮಾಡಿ ಪ್ಲೀಸ್ ಅಂತ ಬಂದು ಅವ್ರು ನಿಂತು ಹೋಗ್ತಾ ಇದ್ದಂಗೆ ಕ್ಲೋಸಪ್ ಇಟ್ಬಿಡ್ಬೇಕು ನೀವು. ಈಗ ಸಿಗಲ್ಲ, ಎಲ್ಲ ಜನ ಸಿಗಲ್ಲ ನಿಮಗೆ. ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾಡ್ನರಿ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್, ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಆ ಶೂಟಿಂಗ್ ಟೈಮಲ್ಲಿ ಒಂದು ಒಳ್ಳೆ ಈ ಸ್ವಾಮಿದು ಕ್ಯಾಪ್ ಸುಟ್ಟೋಗುತ್ತೆ. ಕಿತ್ಬಿಟ್ಟು ಇದು ಬ್ರಿಟಿಷ್ ಅವ್ರು ಮಾಡಿರೋ ಕ್ಯಾಪ್ ಹಾಕ್ಕೊಂಡಿದ್ಯಾ ನೀನು ಅಂತಂದ್ಬಿಟ್ಟು ಒಬ್ಬ ಯಾರೋ ಕಿತ್ಕೊಂಡು ಸುಟ್ಬಿಡ್ತಾನೆ. ಇದು ಪ್ರತಿಭಟನೆ ನಡೀತಾ ಇರ್ತದೆ, ಇಂಡಿಪೆಂಡೆನ್ಸ್ ಸ್ಟ್ರಗಲ್ ನಡೀತಾ ಇರ್ತದೆ. ಅದು ಲ್ಯಾಂಕೆಸ್ಟರಲ್ಲಿ ಮಾಡಿರೋಂಥ ಇದದು ಏನೋ ಖಾದಿದು ಹಾಕ್ಬೇಕಾಗಿತ್ತು ನೀನು ಅಂತ ಅಂದ್ಬಿಟ್ಟು. ಇದಕ್ಕೆ ಬಿಲ್ಡಪ್ ಏನು ಅಂತಂದರೆ, ಫ್ರೀಡಮ್ ಸ್ಟ್ರಗಲ್ದು ಒಂದು ಸ್ಪೀಚ್ ನಡೀತಾ ಇರ್ತದೆ. ಯಾರೊಬ್ಬರು ಫ್ರೀಡಮ್ ಫೈಟರ್ ಅವರು ಅದು ಪಾತ್ರ ಮಾಡಿದ್ರೆ CR ಸಿಂಹ ಅವರು. ಸೂಪರಾಗಿ ಒನ್ ಆಫ್ ದ ಬ್ರಿಲಿಯಂಟ್ ಮೊನೋಲಾಗ್ಸ್, ನೀವು ನೋಡ್ಬೇಕು, ಕೇಳಿಸ್ಕೊಬೇಕು ಅದನ್ನು. ಅವ್ರನ್ನ ಅವ್ರು ಬಂದರು, ಬೆಂಗಳೂರಿಂದ ಬಂದರು. ಸೊ ನದಿ ಹತ್ರ ಈಗ ನಮ್ಮ ಶಂಕರ್ ನಾಗ್ ಅವ್ರ ಮೈಂಡಲ್ಲಿ ಒಂದು ಬ್ರಿಡ್ಜ್ ಇದೆ, ಒಂದು ನದಿ ಇದೆ, ಒಂದು ಅಟ್ಲೀಸ್ಟ್ 1,000 ಜನ ಬೇಕು. ನಾವು ಇಲ್ಲಿ ಅದೇ ಹೇಳೋದಲ್ಲ, ಇವಾಗ ಇದಕ್ಕೆ ಲೀಡ್ ಕೊಟ್ಬಿಟ್ಟೆ ನಾನು ನಿಮಗೆ. 10 ಜನ 15 ಜನ ಕಷ್ಟಪಡ್ತಾ ಇದ್ವಿ ನಾವಿಲ್ಲಿ. ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ 1000 ಜನ ಬೇಕು ಇಲ್ಲಿ. 1000 ಜನ ಬೇಕು, ಓಕೆ. 1000 ಜನ, ಅಷ್ಟು ಜನ ಮೆಜಾರಿಟಿ ಜನ ವೈಟು ಏನು ಕುರ್ತಾ, ಆ ಹಳೆ ಕಾಲದ 1932-42 ಏನು ಡ್ರೆಸ್ ಹಾಕಿರಬಹುದು, ಅದು ಹಾಕ್ಕೊಂಬರ್ಬೇಕು. ಆ್ಯಂಡ್ ಅಷ್ಟು ಜನಕ್ಕೆ ಗಾಂಧಿ ಕ್ಯಾಪ್ ಬೇಕು, ಅಥವಾ ಮೆಜಾರಿಟಿಯವರಿಗೆ ಗಾಂಧಿ ಕ್ಯಾಪ್ ಬೇಕು. ಇದು ಹೇಳೋದು ಎಷ್ಟು ದಿನ ಟೈಮ್ ಕೊಡ್ತಾರೆ? ಒಂದು 2 ಡೇಸ್ ಮುಂಚೆ ಹೇಳ್ತಾರೆ ಸರ್ ಇದನ್ನು. ಈಗ ಎಲ್ಲ ಬರೋ ಟೀಮರೆಲ್ಲ ತಲೆ ಕೆಡಿಸ್ಕೊಂಡು ಆಯಿತು, ಶಂಕರಣ್ಣ ಅವ್ರು ಹೇಳ್ಬಿಟ್ರು, ಏನು ಮಾಡೋದು, ಏನು ಯಾರಿಗೆ ಅಂದರೆ ಒಂದು ಸೆಕೆಂಡ್ ಎಲ್ಲರೂ ಬ್ಲ್ಯಾಂಕು. ಆಯಿತು, ತೀರ್ಥಹಳ್ಳಿ, ಶೃಂಗೇರಿ, ಬರೋ ಕಡೆಯವ್ರನ್ನೆಲ್ಲ ಈ ಕಾಸ್ಟ್ಯೂಮರೆಲ್ಲ ಅಲ್ಲಿ ಹೋಗಿ ಎಲ್ಲ ಟೈಲರ್ಗಳಿಗೂ ಈ ಕ್ಯಾಪ್, ಗಾಂಧಿ ಕ್ಯಾಪು ಸಿಂಪಲ್, ತುಂಬ ಅದರೊಳಗೆಲ್ಲ ಗೀನಿಂಗ್ ಇಲ್ಲ, ಹಂಗೆ ಹಾಕಿದ್ರೆ ಹಂಗೆ ಕೂತ್ಕೊಬೇಕದು, ಆಯಿತಾ? ಅದು ಅಂದರೆ ಹಿಂಗೆಲ್ಲ ಅಂದರೆ ಬಿದ್ದೋಗ್ಬಿಡುತ್ತೆ ಅದು. ಅದಕ್ಕೊಂದು ಇಂಟಿಗ್ರಿಟಿ ಎಲ್ಲ ಕೊಡೋಂಗಿಲ್ಲ ಅದು. ಅಷ್ಟು ನಮ್ಗೆ 100 ಬೇಕು, 50 ಮಾಡ್ತೀವಿ, 50 ಮಾಡಿಕೊಡು, 100 ಬೇಕಾ 100 ಮಾಡಿಕೊಡು, ಇದೆಲ್ಲ ಆರ್ಡರ್ಗಳು ಕೊಟ್ಬಿಟ್ರೆ ಅವ್ರಿಗೆ. ಈ ಮಿಗ್ದವ್ರಿಗೆಲ್ಲನೂ ಸರಿ, ಇನ್ನು ಕ್ರೌಡ್ ಏನು ಮಾಡೋದು? ನಮ್ಗೆ ಅಂದರೆ ಯಾರೂ ಬಿಟ್ಟಿಲ್ಲ ಸರ್, ಎಲ್ಲರಿಗೂ ಇವಾಗ ಅಸೈನ್ಮೆಂಟ್ಸ್ ಇದೆ. ಈಗ ಇದಿದೆ, ಏನು ಆ ಶೂಟಿಂಗ್ ಇದೆ, ನದಿ ಹತ್ರ ಇದೆ, ದೊಡ್ಡ ಜನ ಬೇಕು, CR ಸಿಂಹ ಅವ್ರು ಬಂದು ಅದೇ ಆ ಫ್ರೀಡಮ್ ಫೈಟರ್ ಇದು ಮಾಡ್ತಾರೆ, ಎಲ್ಲರೂ ಕೂತ್ಕೊಬೇಕು. ಸರಿ, ನಮ್ಮ ತಂದೆಯವರು ಆಗ ಶೂಟಿಂಗಿಗೆ ಬಂದಿದ್ದರು. ಸೊ ಎಲ್ಲ ಟೀಮ್ ಸೇರಿಕೊಂಡು ಒಂದು ಕೆಲಸ ಮಾಡೋಣ, ಅಲ್ಲಿ ಲೋಕಲ್ ಆಟೋ ಮತ್ತು ಈ ದೊಡ್ಡ ಸ್ಪೀಕರ್ ಇರೋದು ಗೊತ್ತಾ ಸರ್? ಮುಂಚೆ ಎಲ್ಲ ಈ ಟೂರಿಂಗ್ ಟಾಕೀಸ್ ಎಲ್ಲ ಬಂದಿದೆ, ಸರ್ಕಸ್ ಬಂದಿದೆ, ಅದೇನೋ ಫಂಕ್ಷನ್ ಆಗ್ತಾಯಿದ್ರೆ ಎಲ್ಲ ಈ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗೋರು ಆ ಟೈಮ್ಗೆ. ಅದನ್ನು ಒಂದು 3 ತೀರ್ಥಹಳ್ಳಿಯಿಂದನೋ ಶೃಂಗೇರಿಯಿಂದನೋ ತರಿಸ್ಬಿಟ್ಟು
ಸುತ್ತಮುತ್ತ ಇರೋ ಹಳ್ಳಿಗಳಿಗೆಲ್ಲ ಹೋಗಿ ಅನೌನ್ಸ್ ಮಾಡಿರೋದು, ಈ ಥರ ಶಂಕರ್ನಾಗ್ ಅವ್ರದ್ದು ಫಿಲ್ಮ್ ಶೂಟಿಂಗ್ ಇದೆ, ನೀವೆಲ್ಲ ಬರಬೇಕು. ಅವತ್ತು ಒಂದಿನ ಭಾನುವಾರ ಸೆಲೆಕ್ಟ್ ಮಾಡಿದರು. ಭಾನುವಾರ ಬೆಳಗ್ಗೆನೇ ಬಂದುಬಿಡಿ, ಟಿಫನ್ ಕೊಡ್ತೀವಿ, ಊಟ ಕೊಡ್ತೀವಿ, ಅದ್ರ ಬರೋವಾಗ ದಯವಿಟ್ಟು ವೈಟು ಇದಾಗಿ ನಿಮ್ಮ ತಂದೆಯವ್ರದ್ದು ತಾತ ಅವ್ರದ್ದು ಏನಾದರೂ ಆ ಬಟ್ಟೆಗಳಿದ್ರೆ ಅದನ್ನೇ ಹಾಕೊಂಬನ್ನಿ ಅಂದ್ ಮಾಡಿಕೊಂಡು ಈ ಥರ. ಆ್ಯಂಡ್ ಇದು ನಾನು ಹೇಳ್ತಾ ಇರೋದು 48 ಅವರ್ಸಲ್ಲಿ ಈ ನಾವು ಶೂಟಿಂಗ್ ನಿಂತಿಲ್ಲ, ಶೂಟಿಂಗ್ ಪಾಠಕ್ಕೆ ಶೂಟಿಂಗ್ ನಡೀತಾ ಇದೆ. ಇನ್ನು ಮಿಕ್ಕದವರು ಅಂದರೆ ಇನ್ನು ಯಾರು ಅಪ್ಪಿ ಮಿಕ್ಕಿರ್ತಾರೆ ನೋಡಿ, ಅವ್ರಿಗೆಲ್ಲ ಆಟೋ ಅಲ್ಲಿ ಹಳ್ಳಿ ಸುತ್ತೋದು, ಅನೌನ್ಸ್ ಮಾಡಿ ಕೈ ಹಿಡಿತಿರೋ, ಕಾಲು ಹಿಡಿತಿರೋ, ಕುತ್ತಿಗೆ ಹಿಡಿತಿರೋ ನಂಗೆ ಗೊತ್ತಿಲ್ಲ, ನಂಗೆ ಜನ ಬೇಕಲ್ಲಿ. ಸರ್ ಬಂದರು 750 ಜನ ಟರ್ನ್ಡ್ ಅಪ್. ಎಲ್ಲರಿಗೂ ಕ್ಯಾಪ್ ಹಾಕಿತ್ತು, ಕ್ಯಾಪ್ ಸಾಕಾಗಿರಲಿಲ್ಲ, ಸರಿ ಕೊಂಚ ಮಿಗ್ದವ್ರನ್ನೆಲ್ಲ ಸ್ವಲ್ಪ ಹಿಂದೆ ಹಾಕಿ ಕೂರಿಸ್ಕೊಂಡು ಮುಂದೆ ಇರೋರನ್ನೆಲ್ಲ ಕ್ಯಾಪ್ಸ್ ಹಾಕಿಸಿ, ಆ್ಯಂಡ್ ಮೆಜಾರಿಟಿ ವೈಟು ಬ್ರೌನು ಏನೋ ಹಾಕೊಂಡು ಬಂದರು. ಇವತ್ತಿಗೆ ನೀವು ಆ ಫಿಲ್ಮ್ ಆ ಶಾರ್ಟ್ ನೋಡಿ, ನೀವು ಟ್ರಾಲಿ ಲಾಂಗ್ ಶಾರ್ಟ್ ಎಲ್ಲ ಯೂಸ್ ಮಾಡೋದು. ಎಲ್ಲ ಆಯಿತು ಬಂತು, ನಾವು ಫುಲ್ ಖುಷಿ ಆಗ್ಬಿಟ್ಟಿದ್ದೀವಿ. ನಮ್ಮ ಜನ್ರೇಟರ್ ಏನು ಮಾಡ್ತಾನೆ, ಮಧ್ಯಾಹ್ನ ಒಂದು ಕಡೆ ಎಲ್ಲ ಬಿಸಿಲಾಯಿತು ಅಂತ ಅಂದ್ಬಿಟ್ಟು ತೊಗೊಂಡೋಗ್ಬಿಟ್ಟು ಇನ್ನೊಂದು ಮರದ ಕೆಳಗೆ ಹಾಕ್ಬಿಟ್ಟು ಆನ್ ಮಾಡಿ ನೋಡಿದ್ರೆ ಅದು ಹಿಂದೆ ಕರೆಕ್ಟಾಗಿ ಎಕ್ಸಾಸ್ಟ್ ಆಗೋ ಜಾಗದಲ್ಲಿ ಜೇನ್ ಗುಡು ಕೊಡ್ಬಿಟ್ಟ ಹೊಗೆ, ಅದು ಸುತ್ತಿತ್ತು ಕಾಡು ಜೇನು. ನಮಗೆ ಟೆನ್ಷನ್ ಅಂದರೆ ಟೆನ್ಷನ್ ಸರ್, ಫುಲ್ ಅಟ್ಯಾಕ್ ಆಗೋಯ್ತು. ಯಾರೂ ಅಲ್ಲಾಡಿಲ್ಲ, ಅವರೆಲ್ಲ ಲೋಕಲೈಟ್ಸ್, ಅವ್ರಿಗೆ ಗೊತ್ತೇನು ಮಾಡಬೇಕು ಅಂತ. ನೀಟಾಗಿ ಒಂದಷ್ಟು ಜನ ಕೆರೆ ಒಳಗೆ ಇಳಿದ್ರು, ಮಿಕ್ದವ್ರದೆಲ್ಲ ಟವಲ್ಗಿವೆಲ್ಲ ಹಾಕೊಂಡು ಒಂದು ಕಡೆ ಕ್ಲೀನಾಗಿ ಕೂತ್ಕೊಂಡ್ಬಿಟ್ರು. ನಮಗೆ ಗೊತ್ತಿಲ್ಲ, ನಮ್ಮ ಯೂನಿಟ್ ಅವರೆಲ್ಲ ಓಡ್ತಾವ್ರೆ, ಎಲ್ಲ ಕಡೆ ಓಡ್ತಾವ್ರೆ, ಅವ್ರಿಗೆ ಗೊತ್ತು ಏನು ಮಾಡಬೇಕು ಅಂತ, ನಮ್ಗೆ ಗೊತ್ತಿಲ್ಲ. ಸರಿ ನಾವೆಲ್ಲ ಬಚಾವು. ನಾವು ಪಾಪ ನಮ್ಮ ಮೇಕಪ್ ಅವರು ತುಂಬ ಅವರಿಗೆ ಒಂದು 12-14 ಜೇನ್ ಮಾಡಿ ಮಣಿಪಾಲ್ ಕರ್ಕೊಂಡು ಹೋಗ್ಬೇಕಾಯ್ತು ತಕ್ಷಣ ಟ್ರೀಟ್ಮೆಂಟ್ಗೆಲ್ಲ, ಅಂದರೆ ತುಂಬ ಸೀರಿಯಸ್ ಆಗೋಯ್ತದೆ ಅವ್ರಿಗೆ. ಅದು ಬಿಟ್ಟರೆ ಇನ್ಯಾರು ಇದು ಮಾಡಿಲ್ಲ. ಆಮೇಲೆಲ್ಲ ಸಮಾಧಾನ ಆಯಿತು. ಸರ್ ಅಷ್ಟು ಶಾರ್ಟ್ ಮುಗಿಸಿ ಹೋದ್ವಿ ನಾವು. ಅಷ್ಟು ಜನಕ್ಕೆ ಇದಿಷ್ಟು ಆರ್ಗನೈಸ್ ಮಾಡಿದ್ದು 48 ಅವರ್ಸಿಂದ 72 ಅವರ್ಸಲ್ಲಿ ಮುಗಿಸ್ಬಿಟ್ಟಿದ್ದು. बहुत अच्छे स्वामी, बहुत अच्छे. आज से मैं तुझे टेक करके बुलाऊंगा. ಸೊ ಅವ್ರಿಗೆ ಅದೇ ಆಗಲ್ಲ, ನಾವು ಎಲ್ಲಿದ್ದೀವಿ, ನಮಗೆ ಬೆಂಗಳೂರಿನ ಕರ್ಸ್ಕೊಬೇಕು, ಆ ಜನ ಬೇಕು, ಹಿಂಗೆ ಮಾಡಬೇಕು, ಅದೆಲ್ಲ ಇಲ್ಲ. ಮಾಡಬೇಕು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.